ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ರಂಜಿತಾ ರೇವಣ್ಣ. ಇನ್ನು ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತಿದ ಸಿದ್ದರಾಮಯ್ಯ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ವಿರೋಧಿಸಿ ಏಪ್ರಿಲ್ 28ರಂದು ನಗರದಲ್ಲಿ ನಡೆದಂತ ಕಾಂಗ್ರೆಸ್ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯೊಬ್ಬರ ಮೇಲೆ ಒಡೆಯಲು ಕೈ ಎತ್ತಿದ ಘಟನೆಗೆ ಸಂಬಂಧಿಸಿದಂತೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಏನಿದ್ರು ಅವರು ಕ್ಯಾಂಪ್ ಪೊಲೀಸ್ ಠಾಣೆ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಇದೀಗ ಗುರುವಾರ ದೂರನ್ನ ನೀಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಏನು ಒಂದು ಸಭೆ ನಡೀತಾ ಇರುತ್ತೆ ಅಥವಾ ಒಂದು ವೇದಿಕೆ ಇರುತ್ತೆ, ಆ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಎತ್ತಲು ಮುಂದೆ ಹೋಗ್ತಾರೆ. ಅಂದ್ರೆ ಹೊಡೆಯೋದಿಲ್ಲ, ಕೈ ಎತ್ತುತ್ತಾರೆ. ಬಟ್ ಅದೆಷ್ಟು ಸರಿಯಾಗಿತ್ತು? ನಾವೆಲ್ಲರೂ ಕೂಡ ಪೊಲೀಸರಿಗೆ ಅವ್ರದ್ದೇ ಆದಂಥ ಒಂದು ಗೌರವ ಇರುತ್ತೆ, ಅಥವಾ ಕಾಕಿಗೆ ಒಂದು ಗೌರವ ಇರುತ್ತೆ. ಈ ರೀತಿಯ ಸಂದರ್ಭದಲ್ಲಿ ಏಕಾಏಕಿ ಅದು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ಕೈ ಎತ್ತುತ್ತಾರೆ ಅಂತ ಹೇಳಿದ್ರೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ಏನು ಉದಾಹರಣೆ ಕೊಡ್ಲಿಕ್ಕೆ ಹೊರಟಿದ್ದಾರೆ? ಸಮಾರಂಭದ ವೇದಿಕೆಯ ಮೇಲಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡುವಾಗ ಬಿಜೆಪಿ ಕಾರ್ಯಕರ್ತೆಯರು ಪ್ರತಿಭಟಿಸಿದ್ರು ಎಂಬ ಕಾರಣಕ್ಕೆ ಸ್ಥಳದಲ್ಲಿದ್ದಂತ ಧಾರವಾಡದ ಹೆಚ್ಚುವರಿ SP ನಾರಾಯಣ ಭರಮನಿ ಅವರ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ದರ್ಪವನ್ನ ತೋರಿರ್ತಾರೆ. ಆ ವಿಡಿಯೋ ಎಲ್ಲರೂ ಕೂಡ ನೋಡಿದ್ದಾರೆ. ಬಹಳಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ಮತ್ತು ಸಾರ್ವಜನಿಕ ವಲಯದಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾಡಿನ ಸಮಸ್ತ ಚಿಂತನೆ ಮಂಥನೆಗಳಿಗೆ ಧ್ವನಿಯಾಗುವುದರ ಮೂಲಕ ಕಾರ್ಯಾಂಗದ ಅಧಿಕಾರಿಗಳನ್ನ ಉತ್ತೇಜಿಸುವುದನ್ನ ಮರೆತು ಅವರು ನಿರತ ಸಮಯದಲ್ಲಿ ಅವರಿಗೆ ಕೀಳರಿಯದ ಪದಗಳನ್ನ ಬಳಕೆ ಮಾಡಿದ್ದಲ್ಲದೆ ಕದರಿಸುವ ಅಥವಾ ಎದರಿಸುವ ಧ್ವನಿಯಲ್ಲಿ ಒಂದು ಪೊಲೀಸ್ ಸಮವಸ್ತ್ರದ ಮೇಲಿರುವ ಅವರನ್ನ ಹೊಡೆಯಲು ಹೋಗಿ ಅವರ ಆತ್ಮಸ್ಥೈರ್ಯವನ್ನ ಎಲ್ಲೋ ಒಂದು ಕಡೆ ಕುಗ್ಗಿಸುವಂತ ಕೆಲಸ ಮಾಡಿರುವ ಶಾಸಕಾಂಗದ ಮುಖ್ಯಸ್ಥರಾಗಿರುವಂತ ಸಿದ್ದರಾಮಯ್ಯ ಅವರ ಈ ನಡೆಯು ಒಂದು ರೀತಿಯಾಗಿ ಸಂಪೂರ್ಣವಾಗಿ ಸಂವಿಧಾನದ ಆಶಯಕ್ಕೆ ವಿರೋಧವಾಗಿದೆ ಎಂದು ಇದೀಗ ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಇನ್ನು ಕಾನೂನು ಸಚಿವರು ಸೇರಿದಂತೆ ಹಲವರು ಸಚಿವರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿಯೇ ಸಿದ್ದರಾಮಯ್ಯನವರು ಈ ರೀತಿಯಾಗಿ ನಡೆದುಕೊಂಡಿರುವಂಥದ್ದು, ಅಧಿಕಾರಿಗಳೊಂದಿಗೆ ಈ ರೀತಿಯಾಗೆಲ್ಲ ನಡೆದುಕೊಳ್ಳುವಂಥದ್ದು, ಕೈ ಎತ್ತುವಂಥದ್ದು. ಇನ್ನು ರಾಜ್ಯದ ಇತರ ಇಲಾಖೆಗಳ ಹಿರಿಯ ಅಥವಾ ಕಿರಿಯ ಅಧಿಕಾರಿಗಳೆಲ್ಲರೂ ಒಂದು ರೀತಿ ಭಯ ಪಡುವಂತಾಗಿದೆ ಎಂದು ಆತಂಕ ಕೂಡ ವ್ಯಕ್ತಪಡಿಸಿರುವ ಅವರು ಇನ್ನು ಘಟನೆಗೆ ಸಂಬಂಧಿಸಿದಂತೆ ಲಭ್ಯವಿರುವಂತಹ ವಿಡಿಯೋ ದೃಶ್ಯಾವಳಿಗಳ CD ಮತ್ತು ಪತ್ರಿಕಾ ವರದಿಗಳನ್ನ ಸಹ ಈಗ ಲಗತ್ತಿಸುತ್ತಿದ್ದು, ಇನ್ನು ಭಾರತೀಯ ನ್ಯಾಯ ಸಂಹಿತೆ 2023ರ ಕಲಂ 132ರ ಅಡಿಯಲ್ಲಿ ಈಗ ಸಿದ್ದರಾಮಯ್ಯ ಅವರ ಮೇಲೆ ಪ್ರಕರಣ ದಾಖಲಿಸುವಂತೆ ದೂರು ಕೂಡ ನೀಡಿದ್ದಾರೆ. ಇದ್ರ ಪ್ರಕಾರ ನೋಡೋದಾದ್ರೆ 2 ವರ್ಷ ಜೈಲು ಶಿಕ್ಷೆ ಆಗಬಹುದಾ? ಇನ್ನು ನಮ್ಮ ಭಾರತೀಯ ನ್ಯಾಯ ಸಂಹಿತೆ 2023ರ ಕಲಂ 132ರ ಪ್ರಕಾರ ಸಾರ್ವಜನಿಕ ಸೇವಕನಾಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸುವಾಗ ಅಥವಾ ಅವನು ಕರ್ತವ್ಯದಲ್ಲಿ ಇರಬೇಕಿದ್ರೆ ಆ ವ್ಯಕ್ತಿಯು ಸಾರ್ವಜನಿಕ ಸೇವಕನಾಗಿ ತನ್ನ ಕರ್ತವ್ಯವನ್ನ ನಿರ್ವಹಣೆ ಮಾಡಬೇಕಿದ್ರೆ ತಡೆಯುವ ಉದ್ದೇಶದಿಂದ ಅಥವಾ ಅಂತಹ ಸಾರ್ವಜನಿಕ ಸೇವಕನಾಗಿ ತನ್ನ ಕರ್ತವ್ಯವನ್ನ ಕಾನೂನುಬದ್ಧವಾಗಿ ನಿರ್ವಹಿಸುವಾಗ ಅಂತಹ ವ್ಯಕ್ತಿಯು ಮಾಡಿದ ಅಥವಾ ಮಾಡಲು ಪ್ರಯತ್ನಿಸಿದ ಪರಿಣಾಮವಾಗಿ ಇದೀಗ ಸಾರ್ವಜನಿಕ ಸೇವಕನಾಗಿರುವಂಥ ಯಾವುದೇ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸುವ ಅಥವಾ ಬಲ ಪ್ರಯೋಗ ಮಾಡುವ ಯಾವುದೇ ವ್ಯಕ್ತಿಗೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಸ್ತರಿಸಬಹುದಾದ ಅವಧಿಯವರೆಗೆ ನೀಡಬಹುದು ಅಥವಾ ದಂಡವನ್ನು ಕೊಡಬಹುದು, ಇಲ್ಲ ದಂಡ ಜೈಲು ಶಿಕ್ಷೆ ಎರಡನ್ನೂ ಕೂಡ ಕೊಡಬಹುದು. ಈ ರೀತಿಯಾಗಿ ನಮ್ಮ ನ್ಯಾಯಾಲಯ ಹೇಳುವಂಥದ್ದು. ಈಗ ಸದ್ಯ ಏನು ಸಿದ್ದರಾಮಯ್ಯ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಸೊ ನೋಡಬೇಕಾಗಿದೆ ಯಾವ ರೀತಿಯಾಗಿ ಆ್ಯಕ್ಷನ್ನ ತೆಗೆದುಕೊಳ್ತಾರೆ. ಇನ್ನು ಸಿದ್ದರಾಮಯ್ಯ ಅವರು 2 ವರ್ಷ ಜೈಲು ಶಿಕ್ಷೆ ಅನುಭವಿಸ್ತಾರ, ದಂಡ ವಿಧಿಸ್ತಾರ, ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.